ಮಹಾವೀರ ಮಹಾದರ್ಶನ ಶ್ರೀ ಕೇವಲಜ್ಞಾನ ಕಲ್ಯಾಣ ಸಂಪುಟ ಸೋಪಾನ 12 ಇರುವಂತೆ ಮುತ್ತು ಚಿಪ್ಪಿನೊಳಗವಿತು ಸಾಗಿ ಸಾವಧಾನದೇ ಆ ಕದಲಿಯನುವ ಪ್ರದೇಶದಿಂದಲ ಜಂಬೂ ಕಂಡಕ್ಕೆ ಸೇರಿದನು ಮಹಾವೀರನು. ತಂಭಾಯುವೆನುವ ಸ್ಥಳವನು ಬಳಿಕ ಧ್ಯಾನಸ್ಥನಾದನು ಊರಾಚೆಯಲೇ. ಅವನು ಕೈಗೊಂಡ ಸಾಮಾಯಿಕ ಧ್ಯಾನವನು ಕುಳಿತನಲ್ಲಿ ಆ ಮಹಾತ್ಮನು ಮೈ ಮರೆತು ಇರುವಂತೆ ಮುತ್ತು ಚಿಪ್ಪಿನೊಳಗವಿತ್ತು. ಧ್ಯಾನವೆಸಗಿದ್ದರು ಆ ಸ್ಥಳದಿ ನಂದಿಶೇನ ಆಚಾರ್ಯರು. ಆ ರಾತ್ರಿಯಲ್ಲಿ ಕಾವಲು ಕಟ್ಟೆಯ ನೀರಿ ಬರಲು ಅನಿತರಲಿ ಕೊತವಾಲನಲ್ಲಿಗೆ ಭಾವಿಸಿ ಆ ಆಚಾರ್ಯನನು ಚೋರನೆಂದು ಮನದಲ್ಲಿ ದಂಡಿಸಿದನವರನು ಬಹುವಾಗಿ. ಅಂತೆಯೇ ಅರುಹಿದನು ಸಂಗತಿಯನು ಮಹಾವೀರಗೆ ಶಿಷ್ಯ ಗೋಶಾಲಕನು. ಆಸೀನನಾಗಿರಲಜಿನನು ಹೊದ್ದು ಮೌನವನು ಆಲಸಿ ನಡೆದುದನು. ಸೂಸಿತು ಸನ್ಮತಿಯ ಮೊಗದಿ ಕಾರುಣ್ಯ ಕಾಂತಿಯು. ಮರುದಿನ ಮಹಾವೀರನು ತೆರಳಲಾ ಕೂಪಿಯೆಂಬೆಡೆಗೆ ಬಂಧಿಸಿದವರನ್ನು ಭಟರು ಗುಪ್ತಚರನೆಂದು ಬಗೆದು ಉತ್ತರಿಸದೆ ಅವರಾವ ಪ್ರಶ್ನೆಗಳಿಗೂ ನಿಂತಿರಲವನು ಮೌನ ವಿಗ್ರಹದೊಳು. ಅಧಿಕವಾಯ್ತವರ ಅನುಮಾನವು ಮಳೆ ಬಿದ್ದೊಡನೆ ಮೇಲೇಳುವ ಅಣಬೆಗಳೊಳು. ಅಂತೆ ನೀಡಿದ ಸೈನಿಕರವರಿಗೆ ತೊಂದರೆಯನು ಪರೀಕ್ಷಿಸಲೆಂಬಂತೆ ಅವನ ಸಹನೆಯನು. ಮಹಾವೀರ ಮಹಾದರ್ಶನದ ಶ್ರೀ ಕೇವಲಜ್ಞಾನ ಕಲ್ಯಾಣ ಸಂಪುಟದಲ್ಲಿ ಮುನಿ ಮಹಾವೀರರ ಆತ್ಮಜ್ಞಾನದ ಬಗ್ಗೆ ಸೋದಾಹರಣವಾಗಿ ವರ್ಣಿಸಿದ್ದಾರೆ. ಮಹಾವೀರ ಮುನಿ ಕದಲಿ ಎನ್ನುವ ಪ್ರದೇಶದಿಂದ ಜಂಬೂ ಖಂಡಕ್ಕೆ ಸೇರಿದ ಬಗ್ಗೆ ಇಲ್ಲಿ ಉಲ್ಲೇಖ ಬರುತ್ತಿದೆ. ಮಹಾವೀರ ತಂಭಾಯವೆನ್ನುವ ಸ್ಥಳವನ್ನು ನೋಡಿ ಇಲ್ಲಿ ಧ್ಯಾನಾಸಕ್ತರಾಗ್ತಾರೆ. ಊರಾಚೆಯಲ್ಲಿ ಸಾಮಾಯಿಕ ಧ್ಯಾನವನ್ನು ಮಾಡ್ತಾ ಆ ಮಹಾತ್ಮ ಮೈಯನ್ನೇ ಹೇಗೆ ಮುತ್ತು ಚಿಪ್ಪಿನೊಳಗೆ ಇರುತ್ತಲ್ಲ ಹಾಗೆ ಅವರು ತಮ್ಮ ಆತ್ಮ ಎಂಬ ಚಿಪ್ಪಿನೊಳಗೆ ಮುಳುಗೋದರು. ಹೀಗೆ ಧ್ಯಾನವೆಸಗಿದ್ದಾಗ ಆ ಸ್ಥಳದಲ್ಲಿ ನಂದಿಶೇನ ಆಚಾರ್ಯರು ಆ ರಾತ್ರಿ ಕಾವಲು ಕಟ್ಟಿಯನ್ನೇರಿ ಅಲ್ಲಿ ಇರ್ತಾರೆ. ಕೊತವಾಲ ಅವನ ಆಚಾರ್ಯನನ್ನು ಚೋರ ಕಳ್ಳ ಅಂತ ತಿಳ್ಕೊಂಡು ಅವರಿಗೆ ದಂಡಿಸ್ತಾನೆ. ಅವರಿಗೆ ದಂಡನೆಯಾಗಿದ್ದನ್ನು ಮಹಾವೀರನ ಶಿಷ್ಯನಾದಂಥ ಗೋಶಾಲಕ ಆ ಮಹಾವೀರನಿಗೆ ಹೇಳ್ತಾರೆ. ಆತ ಕೇಳ್ಕೊಳ್ತೇನಷ್ಟೇ, ಅವನ ಮುಖದಲ್ಲಿ ಯಾವುದೇ ಭಾವನೆಗಳು ಬರಲಿಲ್ಲ, ಕಾರುಣ್ಯದ ಕಾಂತಿ ಬಳಿಕ ಮಹಾವೀರನು ಆ ಕೂಪಿ ಎಂಬ ಕಡೆಗೆ ಸಂಚಾರ ಮಾಡ್ತಾರೆ. ಆಗ ಅಲ್ಲಿ ಭಟರು ಇವನನ್ನು ಗುಪ್ತಚರ ಎಂಬುದಾಗಿ ಮಹಾವೀರ ಮುನಿಯನ್ನು ಬಂಧಿಸ್ತಾರೆ. ಮೌನವೇ ವಿಗ್ರಹದ ರೀತಿಯಲ್ಲಿ ಇರ್ತಾರೆ. ಹೀಗೆ ಆ ಸೈನಿಕರಿಗೆ ಪರೀಕ್ಷಿಸಲು ಎಂಬಂತೆ ಇವನ ಸಹನೆಯನ್ನು ಪರೀಕ್ಷಿಸ್ತಾ ಇದ್ದಾರಂತೆ. ಅಬ್ಬಾ ಎಂತಹ ಮನೋಜ್ಞ! ಡಾಕ್ಟರ್ ತಾ ರಾಜಶೇಖರ್ ಅವರ ಕಾವ್ಯ ನಿತ್ಯ ನೂತನವಾದದ್ದು. ನಮಸ್ಕಾರ.